ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣ್ಯ ಮಾನ್ಯ ಸ್ಥಾನದಲ್ಲಿರುವ ಎಲ್ಲ ವ್ಯಕ್ತಿಗಳ ಜೊತೆಯಲ್ಲಿ ಆತ್ಮೀಯ ಸಂಪರ್ಕವನ್ನು ಇಟ್ಟುಕೊಂಡಿದ್ದು ಅವರಿಗೆ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದರು. ಉದಾಹರಣೆಗೆ ಅಂದಿನ ಕಾಲದ ಪ್ರಸಿದ್ಧ ಚಿತ್ರಕಲಾವಿದ ಆದಂತಹ ನಂದಲಾಲ ಬೋಸ್ ಶ್ರೀರಾಮಕೃಷ್ಣರು ಅವನನ್ನು ಭೇಟಿಯಾಗಿ ಬಂದಿರುತ್ತಾರೆ. ಶ್ರೀರಾಮಕೃಷ್ಣರು ಅವನ ಚಿತ್ರಗಳನ್ನು ನೋಡಿ ಸಂಪ್ರೀತರಾಗಿದ್ದಾರೆ. ಅವನ ಜೊತೆಯಲ್ಲಿ ಸ್ವಾಮಿ ಆತ್ಮಸ್ಥಾನಂದಜಿಯವರು ಆತ್ಮೀಯ ಸಂಪರ್ಕವನ್ನು ಇಟ್ಟುಕೊಂಡಿದ್ದು. ಸ್ವಾಮಿ ಆತ್ಮಸ್ಥಾನಂದಜಿಯವರು ವಿದ್ಯಾರ್ಥಿಯಾಗಿದ್ದಾಗ ಅವರಿಗೆ ಒಂದು ದಿನ ಒಂದು ಕನಸು ಬೀಳುತ್ತೆ. ಏನಂದ್ರೆ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರಾದಂತಹ ಸ್ವಾಮಿ ವಿಜ್ಞಾನಾನಂದಜಿಯವರ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಸೇವೆ ಮಾಡುವಾಗ ಸ್ವಾಮಿ ವಿಜ್ಞಾನಾನಂದಜಿ ಇವರನ್ನು ನೋಡಿ ಹೇಳ್ತಾರೆ, ನಾವು ಯಾರ್ಯಾರಿಗೆ ಮೋಕ್ಷ ಕೊಡಬೇಕು ಅಂತ ಇದ್ದೇನೋ ಅದರಲ್ಲಿ ನೀವು ಒಬ್ಬ ಅಂತ ಹೇಳ್ತಾರೆ. ಅಲ್ಲಿಗೆ ಕನಸು ಮುಗಿಯಿತು. ಮರುದಿನ ಸ್ವಾಮಿ ಆತ್ಮಸ್ಥಾನಂದಜಿಯವರು ತಮ್ಮ ಈ ಕನಸನ್ನು ಒಬ್ಬರು ಸ್ವಾಮೀಜಿ ಅಂತ ಹೇಳ್ತಾರೆ. ಆಗ ಸ್ವಾಮೀಜಿ ಹೇಳ್ತಾರೆ, ಹಾಗಾದರೆ ನೀನು ಅವರ ಹತ್ತಿರನೇ ಮಂತ್ರ ದೀಕ್ಷೆ ತೆಗೆದುಕೋ ಅಂತ ಹೇಳಿದ್ರು. ಸರಿ, ಸ್ವಾಮೀಜಿಯವರು ಸ್ವಾಮಿ ಆತ್ಮಸ್ಥಾನಂದಜಿಯವರು ಸ್ವಾಮಿ ವಿಜ್ಞಾನಾನಂದಜಿಯವರ ಮಂತ್ರ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಆ ದಿನವನ್ನು ಕುರಿತು ಅವರು ತಮ್ಮ ಡೈರಿಯಲ್ಲಿ ವಿವರಿಸುತ್ತಾರೆ. ಅಂದು ಸ್ವಾಮಿ ವಿಜ್ಞಾನಾನಂದಜಿಯವರು ಬಹಳ ವಿಶೇಷ ಭಾವದಲ್ಲಿ ಇದ್ದಾರೆ. ಅವರ ಮುಖ ದಿವ್ಯವಾಗಿ ಬೆಳಗ್ತಾ ಇರುತ್ತೆ. ಸ್ವಾಮಿ ವಿಜ್ಞಾನಾನಂದಜಿಯವರು ಶ್ರದ್ಧೆ ನಮಗೆ ಬೇಕಾದ